ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಸಂಡೇ ಸ್ಪೆಷಲ್ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಒಂದು 5 ಮೊಟ್ಟೆ ಇದ್ದರೆ ಸಾಕು, ಎಗ್ ರೈಸ್ ರೆಡಿ. ದಿಢೀರಂತ ಆಗೋಗುತ್ತೆ, ಏನು ಜಾಸ್ತಿ ಓದಬೇಕಾಗಿಲ್ಲ. ಮಾಮೂಲಿ ಅದೇ ಅನ್ನ ಹಾಕೋದು, ಅದೇ ಈರುಳ್ಳಿ ಏನು ಐಟಮ್ ಇರುತ್ತೆ ಮನೇಲಿ ಅದನ್ನು ಹಾಕಿ ದಿಢೀರಂತ ಮಾಡ್ಕೊಳ್ಳೋದು. ಏನಪ್ಪ ನಾವು ತಿಂಡಿ ಮಾಡೋದು, ಸಂಡೇನೂ ತಿಂಡಿ ಮಾಡಬೇಕಾ ಅನ್ನೋರು ದಿಢೀರಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೆಂಗಿರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ, ಟೇಸ್ಟ್ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು? 5 ಮೊಟ್ಟೆ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ 5 ಮೊಟ್ಟೆಗಳು. ಇವಾಗ ಅದಕ್ಕೆ ಬೇಕಾಗಿರೋಂಥ ಪೌಡ್ರ್ಗಳು ಏನೇನು ಬೇಕಪ್ಪ ಅಂತ ಅಂದರೆ, ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಲು, ಒಂದು 3-4 ಶುಂಠಿ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು 4, ಗರಂ ಮಸಾಲ 2 ಸ್ಪೂನು, ಚಿಕನ್ ಫ್ರೈ ಪೌಡರು 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು. ಇದೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋವಂಥದ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ 1 ಹಿಡಿಯುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿದೆ. ಬುಲೆಟ್ ರೈಸ್ ಹಾಕಿ ಚೆನ್ನಾಗಿ ಬರುತ್ತೆ. ಈಗ ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಯಲ್ವ, ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಂಗೆ ಕೊಡೋರು ಹಾಕೋಬೋದು, ಬೇಡ ಬಾಯಿಗೆ ಸಿಗುತ್ತೆ ಮಕ್ಕಳು ತಿನ್ನಲ್ಲ ಬೇಡ ಅಂತ ಅನ್ನೋರು ಅದನ್ನು ಶುಂಠಿ ಬೆಳ್ಳುಳ್ಳಿ ಒಳಗಡೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದರಲ್ಲೇ ಪೇಸ್ಟ್ ಆಗುತ್ತಲ್ಲ, ಚೆನ್ನಾಗಿರುತ್ತೆ. ಅದೇ ಪೇಸ್ಟೇ ಸಾಕು. ನೋಡಿ ಈ ಥರ ಆಗಿದೆ. ಈ ಥರ ತರ್ತರಲಾಗಿ ಇರಬೇಕು. 1-2 ಟೇಬಲ್ ಸ್ಪೂನ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ ನಂತರ ಅದಕ್ಕೆ ಏನು ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಈರುಳ್ಳಿನ ಬಾಡಿಸ್ಕೋಬೇಕು. ನೀಟಾಗಿ ಹುರ್ಕೊಳ್ಳಿ. ಅದನ್ನು ತುಂಬ ಹೈ ಫ್ಲೇಮ್ ಮಾಡಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಬನ್ನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಆಲೇನೆ. ಏನಪ್ಪ ಹೊರಗಡೆ ಹೋಗಿ ಒಂದು ಪ್ಲೇಟಿಗೆ ಅಷ್ಟೊಂದು ದುಡ್ಡು ಕೊಡಬೇಕಾ ಎಗ್ ರೈಸ್ಗೆ, ಆ ಥರದ್ದೆಲ್ಲ ಇರುತ್ತೆ. ಮತ್ತು ಏನಾದರೂ ಹಾಕ್ತಾರೆ ಅದಕ್ಕೆ ಅನ್ನೋರು ಮನೇಲಿ ಪೌಡರ್ ಸ್ವಲ್ಪ ಕಮ್ಮಿ ಪೌಡರ್ ಹಾಕ್ಕೊಂಡು ಮನೇಲಿ ರುಚಿ ಚೇಂಜ್ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ಇವಾಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಅಲ್ಲಿ ಹೋಗಿ ಮಕ್ಳುಗಳಿಗೆಲ್ಲ ತಿನ್ನಿಸಿದ್ರೆ ಹುಷಾರಿರಲ್ಲ, ಆಚೆ ಎಲ್ಲ ತಿನ್ನಿಸುವಂಥ ಐಟಮ್ಗಳು. ಅದರಿಂದ ಮನೇಲೇ ನಾವು ಏನು ಪೌಡ್ರ್ ಬೇಕೋ ಅದನ್ನು ನಮ್ಗೆ ಎಷ್ಟು ಬೇಕೋ ತಕ್ಕ ಮಟ್ಟಿಗೆ ಅಷ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಅದ್ಭುತವಾಗಿ ಬರುತ್ತೆ ಎಗ್ ರೈಸು. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಸಂಜೆ ಹೊತ್ತು ತಿನ್ನಲಿಕ್ಕಾಗಲಿ ಇಲ್ಲ ಮಾರ್ನಿಂಗ್ ಟಿಫನ್ಗಾಗಲಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದೊಂದೇ ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ನಾನು ಏನು ಇವಾಗ 5 ಮೊಟ್ಟೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಮತ್ತು ಅಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಏನೂ ಇಲ್ಲ ಅಂದರೆ 7ರಿಂದ 8 ಜನ ಮಾರ್ನಿಂಗ್ ಆಗಲಿ ಈವ್ನಿಂಗ್ ತಿನ್ಬೋದು. ಒಂದು 7ರಿಂದ 8 ಜನಕ್ಕೆ ಆಗೋವಷ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಸಾಕು, ಅಷ್ಟಾದ್ರೇ ಅದನ್ನು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದನ್ನು ತುಂಬ ಹೈ ಫ್ಲೇಮ್ ಮಾಡಿಬಿಡಿ, ತಳ ಸೀದ್ಬಿಡುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೊಟ್ಟೆ ಮತ್ತು ಈರುಳ್ಳಿಯಾಗಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ನಲ್ಲ, ಅದನ್ನು ಮಿಕ್ಸ್ ಮಾಡಾಯಿತು. ಇವಾಗ ಏನು ಪೌಡ್ರ್ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸಹ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಹಸಿ ಸ್ಮೆಲ್ ಇರಬಾರ್ದು, ಪೌಡರ್ದಾಗಲಿ ಶುಂಠಿ ಬೆಳ್ಳುಳ್ಳಿ ಅದರದ್ದೆಲ್ಲ. ಅದಕ್ಕೋಸ್ಕರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಆಗಲಿ ಎಲ್ಲ ಅದು ಉಡಿಯಾಗಿ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಬೇಡ ನಾವಿನ್ನೇ ಜಾಸ್ತಿ ಮೊಟ್ಟೆ ಹಾಕ್ಕೊತೀವಿ ಅಂದರೆ ಹಾಕ್ಕೊಳ್ಳಿ, ಅದೂ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕೋದಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ತಳ ಸಿಯಾಗಿ ಬಿಡಬೇಡಿ, ಎಲ್ಲ ಕಡೆಯೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಈಗ ಆಗೈತೆ ನೋಡಿ. ಸ್ವಲ್ಪ ಈಗ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಇವಾಗ ಏನು ಅನ್ನನ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಆರಕ್ಕಿಟ್ಟಿದ್ದೆ ತಟ್ಟೆಯಲ್ಲಿ, ಇವಾಗ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಉಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಹಾಕ್ಬಿಟ್ಟು